ಒದ್ದೆ ಬಟ್ಟೆಯಲ್ಲಿ ನಿಂತಿದೆಯಲ್ಲ ಮಗಳೇ, ಬಾ ಕೈಕಾಲು ತೊಳ್ಕೊ. ಅಳಿಯಂದ್ರೆ ನಿಂತ ಇದ್ದೀರಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ, ಬನ್ನಿ. ನಮ್ಮ ಕೂಸು ನಮ್ಮ ಮನೆ ಮಹಾಲಕ್ಷ್ಮಿ ಮನೆಗೆ ಬಂದು ತುಂಬಾ ಸಂತೋಷ ಆಗಿದೆ. ಕಂದ, ನೀನು ಆಶ್ರಮದಿಂದ ಅಪ್ಪನ ಜೊತೆ ಬಂದ್ಬಿಡ್ತೀಯ ಅಂತ ಅವತ್ತೇ ನಿನ್ ಕೋಣೆನ ಸ್ವಚ್ಛ ಮಾಡಿಟ್ಟಿದ್ದೆ. ಆದ್ರೆ ನೀನ್ ಬರ್ಲೇ ಇಲ್ಲ. ಅವತ್ತು ನನಗೆ ತುಂಬಾ ಬೇಜಾರಾಯ್ತು. ಆದ್ರೆ ನನಗೆ ಗೊತ್ತು ಕಂದ, ನೀನ್ ಯಾಕೆ ಬರೋದಕ್ಕೆ ಒಪ್ಕೊಳ್ಳಿಲ್ಲ ಅಂತ. ಯೋಚನೆ ಮಾಡ್ಬೇಡ, ಇನ್ ಮುಂದೆ ಎಲ್ಲ ಸರಿ ಹೋಗತ್ತೆ. ನಾನು ಆ ಕೃಷ್ಣನ ಹತ್ರ ಅದನ್ನೇ ಕೇಳ್ಕೊತಾ ಇದ್ದೀನಮ್ಮ. ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು. ಕಂದ, ನನ್ಗೆ ಈ ಕೋಣೆ ಒಳಗಡೆ ಬಂದಾಗೆಲ್ಲ ನನ್ನ ಮಕ್ಕಳನ್ನು ತುಂಬಾ ನೆನಪಾಗ್ತಾ ಇತ್ತು. ಅಮ್ಮ, ಸರಿ, ಈಗ ಯಾಕದೆಲ್ಲ? ಮೊದಲು ಈ ನಿನ್ ಸನ್ಯಾಸರನ್ನ ತೆಗಿ. ನನ್ ಕೈಲಿ ನೋಡಕ್ಕಾಗಲ್ಲ. ನನ್ ಕಂದ ಇನ್ಮೇಲೆ ಬಣ್ಣ ಬಣ್ಣದ ಬಟ್ಟೆ ಹಾಕೋಬೇಕು, ರಂಗ್ ರಂಗಿನ ಕನ್ಸು ಕಾಣ್ಬೇಕು. ಬೇಗ ಬೇಗ. ಮಗಳು ಮೊದ್ಲಿನ ಥರ ಆಗಿದ್ ನೋಡಿ ನಿಮ್ಮಪ್ಪ ತುಂಬಾ ಖುಷಿ ಪಡ್ತಾರೆ ಕಂದ. ಅಂದ್ರೆ ರಾಧಿಕಾ ಆಶ್ರಮ ಬಿಟ್ಟು ಬರಕ್ಕೆ ಹೇಗೆ ಒಪ್ಪೋದ್ಲು? ಅವಳ ಆಶ್ರಮ ಬಿಟ್ಟು ಬರಕ್ಕೆ ನೀವು ಏನು ಹೇಳಿ ಒಪ್ಸೋದ್ರಿ? ನಾನೇನು ಹೇಳಿ ಮಾವಯ್ಯ, ಎಲ್ಲ ಕೃಷ್ಣನ ಇಚ್ಛೆ. ರಾಧಿಕಾ ನಮ್ಮನ್ನೆಲ್ಲ ಬಿಟ್ಟು ಆಶ್ರಮದಲ್ಲಿ ಜೀವನ ಮಾಡೋದು ಆ ದೇವರು ಕೂಡ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಅವಳ ಸಂಸಾರಕ್ಕೆ ವಾಪಸ್ ಬರೋ ಹಾಗಾಯ್ತು. ಹೌದಳಿ ಅಂದ್ರೆ ನೋಡಿ, ಒಂದೊಂದು ಸರ್ತಿ ನಮ್ಮ ಬುದ್ಧಿ ನಮ್ಮ ಸ್ಥಿಮಿತದಲ್ಲೇ ಇರಲ್ಲ. ಆಗ ಆ ದೇವರು ನಮ್ಮನ್ನ ಸರಿಯಾದ ದಾರಿ ಕರ್ಕೊಂಡು ಬರ್ತಾನೆ.
ಇನ್ನು ಮುಂದೇನಾದರೂ ಆ ನನ್ನ ಕೂಸಿಗೆ ಸುಖ ಸಂತೋಷ ಸಂತೃಪ್ತಿ ಇದೆಲ್ಲ ಸಿಗ್ಲಪ್ಪ ಅಂತ ಆ ದೇವರಲ್ಲಿ ಪ್ರತಿದಿನ ನಾನು ಪ್ರಾರ್ಥನೆ ಮಾಡ್ತೀನಿ. ಕಾಫಿ ತಗೊಳ್ಳಿ. ವಿಶು, ನೀನ್ ಬೆಂಗಳೂರಿಗೆ ಹೋಗಿದ್ಯಲ್ಲಪ್ಪ ವಿಶಾಖನ್ ಹುಡ್ಕೊಂಡು. ದೇವ್ಕಿ, ಅವಳ ಹೆಸರು ಎತ್ತಬೇಡ ಅಂತ ಎಷ್ಟು ಸರ್ತಿ ಹೇಳೋದು? ಅವಳು ನನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ ಅಂತ ತಾನೆ ನಾನು ಅವಳಿಗೆ ಎಳ್ಳು ನೀರು ಬಿಟ್ಟಿದ್ದು. ಮತ್ತ್ಯಾಕೆ ಅವಳು ವಿಷಯ ಕೇಳ್ತಾ ಇದೆಯಾ? ರಾಧಿಕಾ ನಮಗಿರೋ ಒಬ್ಳೆ ಮಗಳು. ಏನೇ ಯೋಚನೆ ಮಾಡೋದಿದ್ರು ದಯವಿಟ್ಟು ಆ ಮಗುವಿನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಕ್ಷಮಿಸಿ ಹೇಳಿ ಅಂದ್ರೆ, ನನಗೆ ಈ ಹಿಂದಿಂದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಸಂಕಟ. ಅದು ಅವಳು ನಿಮ್ಮ ಸಂಸಾರಕ್ಕೆ ಮಾಡಬಾರದ ದ್ರೋಹ ಮಾಡಿದ್ಲು. ಅವಳಿಂದಾಗಿ ಹೀಗೆ ನೋಡಿ, ನಾವು ನಿಮ್ಮ ಸಂಸಾರದ ಮಧ್ಯೆ ಇದ್ದಂಥ ಒಳ್ಳೆ ಬಾಂಧವ್ಯನೂ ಕಳ್ಕೊಂಡ್ಬಿಟ್ವಿ. ಹಾಗೆ ಹೇಳ್ಬೇಡಿ ಮಾವಯ್ಯ. ನಮ್ಮ ನಡುವೆ ಇದ್ದಂಥ ಬಾಂಧವ್ಯ ಅವತ್ತು ಹೇಗಿತ್ತೋ ಇವತ್ತು ಹಾಗೆ ಇದೆ, ಮುಂದೆನೂ ಹಾಗೆ ಇರುತ್ತೆ. ಹೀಗಾಗಿದ್ರಲ್ಲಿ ನಮ್ಮ ತಪ್ಪು ಇದೆ. ಜೊತೆಗೆ ನಿಮ್ಮ ಬಗ್ಗೆ, ನಿಮ್ಮ ಮಗಳ ಬಗ್ಗೆ ನಂಗೆ ಈಗಲೂ ಗೌರವ ಇದೆ. ಹೇಯ್ ಕುಸೆ, ಮಹಾಲಕ್ಷ್ಮಿ ಇದ್ದಾಗಿದ್ಯಾ ತಾಯಿ? ನೋಡಮ್ಮ, ಇವತ್ತು ನಿನ್ನಿಂದಾಗಿ ಈ ನನ್ನ ಮನೆಗೊಂದು ಹೊಸ ಕಳೆ ಬಂತು ತಾಯಿ. ಪುಟಿ, ಇವತ್ತು ದೇವಸ್ಥಾನದಲ್ಲಿ ಪೂಜೆಗೆ ಎಲ್ಲ ನೀನೇ ಸಿದ್ಧ ಮಾಡಬೇಕು. ಏನು? ಆಯ್ತು ಅಪ್ಪ. ಮಾವಯ್ಯ, ನನ್ನೊಂದು ರಿಕ್ವೆಸ್ಟ್. ಹೇಳಿ ಅಂದ್ರೆ? ನೀವು ಹೂ ಅಂದ್ರೆ ಇವತ್ತು ದೇವಸ್ಥಾನದಲ್ಲಿ ಪೂಜೆ ನಾನೇ ಮಾಡ್ಲಾ? ಅದ್ರಲ್ಲಿ ಕೇಳೋದೇನಿದೆ? ಖಂಡಿತ ಮಾಡಿ. ಇದು ನಮ್ಮ ಸೌಭಾಗ್ಯ. ಸರಿ, ಹಾಗಿದ್ರೆ ನಮ್ಮ ಮನೆಗೆ ಹೋಗಿ ಬರ್ತೀನಿ. ಹಾಗಿದ್ರೆ ನಮ್ಮ ಮನೆಗೆ ಹೋಗಿ ಬರ್ತೀನಿ. ಒಳ್ಳೇದವಳಿ ಅಂದ್ರೆ ಕುಸೆ, ಅಳಿಯಂದ್ರನ್ನ ಅಷ್ಟು ದೂರ ಬಿಟ್ಟು ಬಾ ತಾಯಿ. ಹೋಗ್ಬಾ. ಬರ್ತೀನಿ. ನೀವಿವತ್ತು ನನಗೆ ತುಂಬ ದೊಡ್ಡ ಉಪಕಾರ ಮಾಡಿದ್ರಿ. ಏನು? ಇವತ್ತು ನೀವು ಸರಿಯಾದ ಸಮಯಕ್ಕೆ ನನಗೆ ಸಿಗದೆ ಹೋಗಿದ್ರೆ ಅಪ್ಪ
ಅಪ್ಪನ ಉಳಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಆ ಕೃಷ್ಣನೇ ನನ್ನನ್ನು ಅಲ್ಲಿಗೆ ಬರೋ ಹಾಗೆ ಮಾಡಿದ್ದು. ನಿನಗೆ ನಾನು ಅವತ್ತೇ ಹೇಳಿದ್ದೆ, ನೀನು ಮನೆಗೆ ವಾಪಸ್ ಬಾ ಅಂತ ಯಾವತ್ತೂ ಕರೆಯಲ್ಲ ಅಂತ. ಆ ಕೃಷ್ಣನೇ ನಿನ್ನ ಮನೆಗೆ ವಾಪಸ್ ಬರೋ ಹಾಗೆ ಮಾಡ್ದ. ಅತ್ತೆ, ಅಡುಗೆ ರೆಡಿ ಇದೆ, ಊಟಕ್ಕೆ ಬಡಿಸ್ಲಾ? ಈಗಲೇ ಬೇಡಮ್ಮ, ವಿಶು ಬಂದ್ಬಿಡ್ಲಿ. ಸುಜಾತ, ಅವನಿಲ್ದೆ ನಮಗೂ ಊಟ ಸೇರಲ್ಲಮ್ಮ. ನಮಗೆ ಅವನ ಬಗ್ಗೆ ಕಾಳಜಿ ಇದೆ, ಆದ್ರೆ ಅವನಿಗೆ ನಮ್ಮ ಬಗ್ಗೆ ಕಾಳಜಿ ಇರ್ಬೇಕಲ್ವಾ? ವಿಶು, ಎಲ್ಲಿ ಎಲ್ಲಿ ನಿನ್ನ ಹೆಂಡತಿ? ಧರ್ಮಾಧಿಕಾರಿಗಳ ಧರ್ಮಪತ್ನಿಯಲ್ಲಿ ಅಲ್ಲ ವಿಶು, ಮನೆಯಲ್ಲಿ ನಾವು ಹಿರಿಯರಿದ್ದೀವಿ, ನಮ್ಮನ್ನ ಒಂದು ಮಾತು ಕೇಳಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ? ಹೋಗ್ಲಿ, ವಿಶಾಖ ಸಿಕ್ಕಿದ್ಲಾ? ಏನಂತ ಹೇಳಿದ್ಲು? ಯಾಕಿಂತ ಕೆಲಸ ಮಾಡಿದೆ ಅಂತ ಕೇಳಿದೆ ಅವಳನ್ನ ನೀನು? ವಿಶು, ಮಾತಾಡೋ. ಅವ್ರು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡು. ಯಾಕೆ ಸುಮ್ಮನೆ ಇದ್ಯಾ? ಮಾತಾಡು, ಏನಾದ್ರೂ ಒಂದು ಹೇಳು. ವಿಶಾಖ ಸಿಕ್ಕಿದ್ಲು, ಅವಳು ಬರಲ್ಲ ಅಂದ್ಲು. ಮತ್ತೆ ಯಾಕೋ ಕರ್ಕೊಂಬರ್ಲಿಲ್ಲ? ಅವಳು ಒಪ್ಲಿಲ್ಲ, ಬರಲ್ಲ ಅಂದ್ಲು. ಅವಳು ವಾಪಸ್ ಬರಲ್ಲ ಅಜ್ಜಿ. ನಿಮ್ ರಾಧಾ ರಾಣಿ ಯಾವತ್ತು ಮನೆಗೆ ವಾಪಸ್ ಬರಲ್ಲ. ಎಂತ ಕೆಲಸ ಮಾಡಿದ್ಲಪ್ಪ ನಿನ್ ಹೆಂಡತಿ ವಿಶು. ನಾಳೆ ಊರಿನ ಜನ, ಬಂಧು ಬಳಗ, ಧರ್ಮಾಧಿಕಾರಿಗಳ ಹೆಂಡತಿ ಎಲ್ಲಿ ಅಂತ ಕೇಳ್ತಾರೆ. ಅವ್ರಿಗೆ ಏನಂತ ಉತ್ತರ ಕೊಡ್ತೀಯಪ್ಪ ನೀನು? ನಿಮ್ ಮನೆ ಕಿರಿ ಸೊಸೆ ಮನೆ ಬಿಟ್ಟು ಹೋದ್ಲು ಅಂತ ಕೇಳ್ತಾರೆ ನಮ್ಮನ್ನ. ನಾವೇನಂತ ಉತ್ತರ ಕೊಡ್ಬೇಕು?
ಇಲ್ಲ ಶಾಸ್ತ್ರಿಗಳು ಮಾಡಿದಾಗೆ ನಾವು ವಿಶಾಖಗೆ ಎಳ್ಳು ನೀರು ಬಿಟ್ಟು ತರ್ಪಣ ಬಿಟ್ವಿ ಅಂತ ಹೇಳ್ಬೇಕಾ? ವಿಷ್ಣು ಸುಮ್ಮನೆ ಇರು, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ರುಕು, ಒಂದು ನಿಮಿಷ ಇರು, ನಾನೇ ಅವನ ಹತ್ರ ಒಂದ್ಸತಿ ಮಾತಾಡ್ತೀನಿ. ಅಜ್ಜಿ, ನಿಮಗೂ ನನ್ನ ಮೇಲೆ ಬೇಜಾರಾಗಿದೆ ಅಲ್ವಾ? ಆದ್ರೆ ನೀವು ಕೇಳೋ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ಅವಳ ಮನ್ಸಲ್ಲಿರೋದು ಒಂದೇ ಅಜ್ಜಿ, ಸಿನಿಮಾ. ಅವಳಿಗೆ ಬೇರೆ ಏನು ಮುಖ್ಯ ಅಲ್ಲ. ಅವಳನ್ನ ವಾಪಸ್ ಕರ್ಕೊಂಬರ್ಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಕೈಲಾಗ್ಲಿಲ್ಲ ಅಜ್ಜಿ. ನಾನು ಸೋತೋದೆ. ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲ್ಲ ಅಜ್ಜಿ. ಹೇಳಕ್ಕಿನ್ನೇನು ಉಳಿದು ಇಲ್ಲ. ಅಳ್ಬೇಡ ಮರಿ, ನಾನಿನ್ನೇನು ಕೇಳಲ್ವೋ. ತಪ್ಪು ನಿಂದಲ್ಲ, ನಂದೆ. ನೀನಿಷ್ಟು ದಿನ ಅನುಭವಿಸ್ತಿರೋ ದುಃಖನ ನಾನು ಗಮನಿಸ್ಲೇ ಇಲ್ಲ ಕಣೋ. ನೀನ್ ನನ್ನ ಗರ್ಲ್ ಫ್ರೆಂಡ್ ಅಂತ ಕರಿತಾ ಇದ್ದೆ, ಆದ್ರೆ ನಾನು ನಿನ್ ಫ್ರೆಂಡ್ ಆಗಿ ಕೂಡ ನಿಂಗೆ ಸಹಾಯ ಮಾಡಕ್ ಆಗ್ಲೇ ಇಲ್ಲ ಕಣೋ. ನನ್ ರಾಧಾರಾಣಿ ನನ್ಗೊಂದು ಮರಿ ಮಗು ಎತ್ಕೊಡ್ತಾಳೆ. ಆ ಮಗುವಿನ ಜೊತೆ ಸಂತೋಷವಾಗಿ ಆಟ ಆಡ್ತಿರ್ತೀನಿ. ಇಷ್ಟೇ ಕಣೋ ನನ್ನ ಮನಸ್ಸಲ್ಲಿ ಇದ್ದಿದ್ದು. ನಿನ್ ಬಗ್ಗೆ ಸರಿಯಾಗಿ ಗಮನಿಸ್ಲಿಲ್ಲ ಕಣೋ. ಕ್ಷಮಿಸೋ ಮರಿ, ಕ್ಷಮಿಸೋ. ದೇವ್ಕಿ, ಹಿತ್ಲಲ್ಲಿ ನಾನು ಮಡಿ ಬಟ್ಟೆ ಒಣಗಿ ಹಾಕಿದ್ದೆ, ನೀನೇನಾದ್ರೂ ತೆಗೆದಿಟ್ಯಾ? ಮಡಿ ವಸ್ತ್ರನ ಇಲ್ವಲ್ಲ. ಅಪ್ಪ, ನಾನೇ ತೆಗ್ದಿಟ್ಟೆ. ಮಳೆ ಬರೋ ಹಾಗಿತ್ತಲ್ಲ, ಅದಕ್ಕೆ. ಇದೇನ್ ಕೂಸೆ, ಮನೆಗೆ ಬಂದಿದ ತಕ್ಷಣ ಕೆಲಸ ಮಾಡಕ್ ಪ್ರಾರಂಭ ಮಾಡ್ಬಿಟ್ಯಾ? ಸ್ವಲ್ಪ ಆರಾಮ್ ಮಾಡಬಾರ್ದ? ಆರಾಮ್ ಮಾಡೋದಾ? ಈಗ ಊಟ ಮಾಡ್ಬೇಕಲ್ಲಪ್ಪ. ಬನ್ನಿ, ತಟ್ಟೆ ಹಾಕಿಟ್ಟಿದ್ದೀನಿ, ಎಲ್ರೂ ಊಟ ಮಾಡೋಣ. ಅಮ್ಮ, ದೇವ್ಕಿ ನಡೀರಿ, ಇವತ್ತು ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡೋಣ.